ನಾನು ಕೇವಲ ನೋಡ್ತಾ ಇದ್ದೀನಿ. ನಾನು ಕೇವಲ ನೋಡ್ತಾ ಇದ್ದೀನಿ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಮ್ ಜಸ್ಟ್ ಲುಕಿಂಗ್ ಥ್ಯಾಂಕ್ಸ್. ಐ ಆಮ್ ಜಸ್ಟ್ ಲುಕಿಂಗ್ ಥ್ಯಾಂಕ್ಸ್ ಅಂತ ಹೇಳಬೇಕು. ನೆಕ್ಸ್ಟ್, ನಾನು ಜೀನ್ಸ್ ಖರೀದಿಸಬೇಕು. ನಾನು ಜೀನ್ಸ್ ಖರೀದಿಸಬೇಕು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಮ್ ಲುಕಿಂಗ್ ಫಾರ್ ದ ಜೀನ್ಸ್. ಐ ಆಮ್ ಲುಕಿಂಗ್ ಫಾರ್ ದ ಜೀನ್ಸ್. ಲೇಡೀಸ್ ವೇರ್ ಯಾವ ಕಡೆ ಇದೆ ಅಥವಾ ಎಲ್ಲಿದೆ? ಲೇಡೀಸ್ ವೇರ್ ಯಾವ ಕಡೆ ಇದೆ ಅಥವಾ ಎಲ್ಲಿದೆ? ಈ ವಾಕ್ಯನ ಕುಡ್ ಯು ಟೆಲ್ ಮಿ ವೇರ್ ದ ಲೇಡೀಸ್ ವೇರ್ ಈಸ್? ಕುಡ್ ಯು ಟೆಲ್ ಮಿ ವೇರ್ ದ ಲೇಡೀಸ್ ವೇರ್ ಈಸ್? ಇದು ಎಷ್ಟು ಅಥವಾ ಇದಕ್ಕೆ ಎಷ್ಟು ಅಂದರೆ ಒಂದು ವಸ್ತು ತಗೊಳ್ಳುವಾಗ ಆಗಲಿ ಅದು ಕೇಳ್ತೀವಲ್ಲ, ರೇಟ್ ಕೇಳುವಾಗ ಈ ರೀತಿ ಕೇಳ್ತೀವಿ ಇಂಗ್ಲೀಷ್ನಲ್ಲಿ. ಹೌ ಮಚ್ ಈಸ್ ದಿಸ್ ಫಾರ್? ಹೌ ಮಚ್ ಈಸ್ ದಿಸ್ ಫಾರ್ ಅಂದರೆ ಇದು ಎಷ್ಟು ಅಥವಾ ಇದಕ್ಕೆ ಎಷ್ಟು ಅಂತ. ಇವುಗಳಿಗೆ ಎಷ್ಟು ಅಂದರೆ ಯಾವುದಾದ್ರೂ ವಸ್ತುಗಳನ್ನು ಕೊಂಡ್ಕೋತಾ ಇರ್ತೀವಲ್ಲ ಅವಾಗ ಗ್ರಾಹಕರು ಒಬ್ಬ ಅಂಗಡಿ ಮಾಲೀಕನಿಗೆ ಕೇಳುವ ರೀತಿ ಇಂಗ್ಲೀಷ್ನಲ್ಲಿ ಹೌ ಮಚ್ ಆರ್ ದೀಸ್ ಫಾರ್ ಅಂತ ಕೇಳಬೇಕು. ಹೌ ಮಚ್ ಆರ್ ದೀಸ್ ಫಾರ್? ಇವುಗಳಿಗೆ ಎಷ್ಟು? ಇದಕ್ಕೆ ವಾರಂಟಿ ಕೊಡ್ತೀರಾ ಅಂದರೆ ಆ ವಸ್ತುವನ್ನು ಮತ್ತು ಜಾಸ್ತಿ ಬೆಲೆ ಕೊಟ್ಟು ತೊಗೊತಿರ್ತೀವಲ್ಲ ಅದಕ್ಕೆ ವಾರಂಟಿ ಕೊಡ್ತೀರಾ? ಅದಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಪ್ಪ ಅಂದರೆ ಡಸ್ ಇಟ್ ಕಮ್ ವಿತ್ ಎ ವಾರಂಟಿ? ಡಸ್ ಇಟ್ ಕಮ್ ವಿತ್ ಎ ವಾರಂಟಿ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ನಾವು ಅವ್ರನ್ನ ಮಾತಾಡಿಸ್ಬೇಕು. ಇದು ಸ್ರಿಂಕ್ ಆಗುತ್ತಾ? ಇದು ಸ್ರಿಂಕ್ ಆಗುತ್ತಾ ಅಂತ ಕೇಳುವಾಗ ಡಸ್ ಇಟ್ ಸ್ರಿಂಕ್? ಸ್ರಿಂಕ್ ಅಂದರೆ ಕುಗ್ಗಿಸು. ಡಸ್ ಇಟ್ ಸ್ರಿಂಕ್? ಇದು ಸ್ರಿಂಕ್ ಆಗುತ್ತಾ? ನೆಕ್ಸ್ಟ್, ಇದೇ ಡ್ರೆಸ್ ಅನ್ನು ಬ್ಲೂ ಕಲರಲ್ಲಿ ತೋರಿಸಿ. ಇದೇ ಡ್ರೆಸ್ಸನ್ನು ಬ್ಲೂ ಕಲರಲ್ಲಿ ತೋರಿಸಿ. ಶೋ ಮೀ ದ ಸೇಮ್ ಡ್ರೆಸ್ ಇನ್ ಬ್ಲೂ ಕಲರ್. ಶೋ ಮೀ ದ ಸೇಮ್ ಡ್ರೆಸ್ ಇನ್ ಬ್ಲೂ ಕಲರ್. ಈ ಶರ್ಟ್ಗೆ ಡಿಸ್ಕೌಂಟ್ ಇದೆನಾ ಅಂದ್ರೆ ಬಟ್ಟೆ ಅಂಗಡಿಯಲ್ಲಿ ಹೋದಾಗ ಕೇಳ್ತೀವಲ್ಲ ಈ ಶರ್ಟ್ಗೆ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ ಅಥವಾ ಫಿಕ್ಸ್ ರೇಟ್ ಅಂತ ಕೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳಬೇಕಪ್ಪ ಅಂದ್ರೆ ಈಸ್ ದೇರ್ ಎನಿ ಡಿಸ್ಕೌಂಟ್ ಆನ್ ದಿಸ್ ಶರ್ಟ್? ಈಸ್ ದೇರ್ ಎನಿ ಡಿಸ್ಕೌಂಟ್ ಆನ್ ದಿಸ್ ಶರ್ಟ್ ಅಂದರೆ ಈ ಶರ್ಟ್ಗೆ ಡಿಸ್ಕೌಂಟ್ ಇದೆಯಾ ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ನಾವು ಕೇಳಬೇಕು. ಇದೇ ಡಿಸೈನಲ್ಲಿ ರೆಡ್ ಇದೆಯಾ ಅಂದರೆ ಇದೇ ಡಿಸೈನ್ನಲ್ಲಿ ಕೆಂಪ ಬಟ್ಟೆ ಇದೆಯಾ ಅಂತ ಕೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಡೂ ಯು ಹ್ಯಾವ್ ದ ಸೇಮ್ ಡಿಸೈನ್ ಇನ್ ರೆಡ್? ಡೂ ಯು ಹ್ಯಾವ್ ದ ಸೇಮ್ ಡಿಸೈನ್ ಇನ್ ದ ರೆಡ್ ಅಂತ ಕೇಳಬೇಕು. ನೆಕ್ಸ್ಟ್, ಇದಕ್ಕಿಂತ ಚಿಕ್ಕ ಸೈಜ್ ಇದೆಯಾ ಅಂದ್ರೆ ಈಗ ತಗೊಳ್ಳೋ ಬಟ್ಟೆಗಿಂತ ಸಣ್ಣದಿದೆಯಾ ಅಂತ ಕೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ಡೂ ಯು ಹ್ಯಾವ್ ಎ ಸ್ಮಾಲರ್ ಸೈಜ್? ಡೂ ಯು ಹ್ಯಾವ್ ಎ ಸ್ಮಾಲರ್ ಸೈಜ್? ಇದಕ್ಕಿಂತ ಚಿಕ್ಕ ಸೈಜ್ ಇದೆಯಾ ಅಂತ ಈ ರೀತಿ ಅವ್ರನಿಗೆ ಕೇಳಬೇಕು. ಈ ಐಟಮ್ ಸ್ಟಾಕ್ ಇದೆಯಾ ಅಂದರೆ ಒಂದು ಯಾವುದಾದ್ರು ಬಟ್ಟೆ ತಂದು ತೋರಿಸ್ತೀವಲ್ಲ ಈ ಥರದ ಐಟಮ್ ಸ್ಟಾಕ್ ಇದೆಯಾ ಅಂತ ಕೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಾಗ ಈ ರೀತಿ ಕೇಳಬೇಕು. ಡೂ ಯು ಹ್ಯಾವ್ ದಿಸ್ ಐಟಮ್ ಇನ್ ಸ್ಟಾಕ್? ಡೂ ಯು ಹ್ಯಾವ್ ದಿಸ್ ಐಟಮ್ ಇನ್ ಸ್ಟಾಕ್? ಈ ಐಟಮ್ ಸ್ಟಾಕ್ ಇದೆಯಾ ಅಂತ ಈ ರೀತಿ ಕೇಳಬೇಕು. ಅದರ ಬೆಲೆ ತುಂಬ ಜಾಸ್ತಿ ಆಯಿತು ಅಂದ್ರೆ ಒಂದು ಬಟ್ಟೆ ತೊಗೊಂಡಿರ್ತೀವಿ, ಪ್ಯಾಂಟ್ ತೊಗೊಂಡಿರ್ತೀವಿ, ಏನಾದ್ರು ತೊಗೊಂಡಿರ್ತೀವಲ್ಲ ಅದ್ರ ರೇಟ್ ಅವ್ರು ಹೆಚ್ಚಿಗೆ ಹೇಳ್ತಾರೆ ಅವಾಗ ಹೇಳಬೇಕು. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂತ ದ್ಯಾಟ್ಸ್ ಟು ಎಕ್ಸ್ಪೆನ್ಸಿವ್ ಫಾರ್ ಮೀ. ದ್ಯಾಟ್ಸ್ ಟು ಎಕ್ಸ್ಪೆನ್ಸಿವ್ ಫಾರ್ ಮೀ. ಅದರ ಬೆಲೆ ನನಗೆ ತುಂಬ ಜಾಸ್ತಿ ಆಯಿತು. ಅದು ನನ್ನ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನನ್ನ ಬಳಿ ಇರುವ ಹಣಕ್ಕಿಂತ ಇದರ ರೇಟ್ ಜಾಸ್ತಿ ಆಯ್ತು ಅಂತೀವಲ್ಲ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ದ್ಯಾಟ್ ಈಸ್ ಎ ಲಿಟಲ್ ಓವರ್ ಮೈ ಬಜೆಟ್. ದ್ಯಾಟ್ ಈಸ್ ಎ ಲಿಟಲ್ ಓವರ್ ಮೈ ಬಜೆಟ್ ಅಂತ ಹೇಳಬೇಕು. ನೆಕ್ಸ್ಟ್, ನಾನು 1000ಕ್ಕಿಂತ ಕಡಿಮೆ ಬೆಲೆಯ ಡ್ರೆಸ್ ನೋಡಬೇಕು ಅಂದರೆ ನನ್ನ ಹತ್ರ 1000 ರೂಪಾಯಿಗಿಂತ ಜಾಸ್ತಿ ದುಡ್ಡಿಲ್ಲ, ಅದ್ರ ಒಳಗಿರು ತೋರಿಸ್ರಿ ಎಲ್ಲ ಇಂಗ್ಲೀಷ್ನಲ್ಲಿ. ಐ ವುಡ್ ಲೈಕ್ ಟು ಸಿ ಡ್ರೆಸ್ಸಸ್ ಅಂಡರ್ $1000. ಐ ವುಡ್ ಲೈಕ್ ಟು ಸಿ ಡ್ರೆಸ್ಸಸ್ ಅಂಡರ್ $1000 ಅಂತ ಕರಿಬೇಕು.